ಅನುದಿನ ಆಹಾರ ಮಾರ್ಚ್ 1 ಭಾನುವಾರ. ಒಬ್ಬರನ್ನೊಬ್ಬರು ಪ್ರೀತಿಸಿರಿ. 1 ಕೊರಿಂಥ 13ನೇ ಅಧ್ಯಾಯ 2ನೇ ವಚನ. ನನಗೆ ಪ್ರವಾದನ ವರವಿದ್ದರೂ ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ಅನೇಕ ಸಂದೇಶಕರು ಈ ಪ್ರಪಂಚದಲ್ಲಿ ನಂಬಿಕೆಯೇ ಶ್ರೇಷ್ಠವಾದ ಗುಣ ಎಂಬುದಾಗಿ ಬಲವಾಗಿ ಪ್ರತಿಪಾದಿಸುತ್ತಾರೆ. ನಂಬುವವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಬೋಧಿಸುತ್ತಾರೆ. ನಂಬಿಕೆಯ ಮೂಲಕ ಬೆಟ್ಟಗಳನ್ನು ಸಹ ಕದಲಿಸಬಹುದು. ಈ ಲೋಕವನ್ನು ನಂಬಿಕೆಯಿಂದ ಮಾತ್ರ ಜಯಿಸುತ್ತೇವೆ ಎಂದು ಪ್ರಚುರಪಡಿಸುತ್ತಾರೆ. ಹೌದು, ನಂಬಿಕೆಯು ತುಂಬ ಅಗತ್ಯವಾಗಿದೆ. ಅದೇ ಸಮಯದಲ್ಲಿ ಪ್ರೀತಿಯ ಪ್ರಾಮುಖ್ಯತೆಯನ್ನು ಎಂದಿಗೂ ಮರೆಯಬಾರದು. ಅಪೊಸ್ತಲನಾದ ಪೌಲನು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯನ್ನು ಜೊತೆಯಾಗಿ ಇರಿಸಿ ಇವುಗಳಲ್ಲಿ ಶ್ರೇಷ್ಠವಾದುದು ಯಾವುದು ಎಂಬ ಪ್ರಶ್ನೆಯನ್ನು ಕೇಳುತ್ತಾನೆ. ನನ್ನನ್ನು ಈ ಪ್ರಶ್ನೆಯನ್ನು ಯಾರಾದರೂ ಕೇಳಿದರೆ ನಾನು ಸ್ವಲ್ಪವೂ ತಡ ಮಾಡದೆ ಪ್ರೀತಿಯೇ ಶ್ರೇಷ್ಠ ಎಂದು ಹೇಳುತ್ತೇನೆ. 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನ. ಒಂದು ಸಂದರ್ಭದಲ್ಲಿ ಒಬ್ಬ ವಕೀಲನು ಯೇಸುವಿನ ಬಳಿಗೆ ಬಂದು ಹೀಗೆ ಕೇಳಿದನು, ಬೋಧಕನೇ, ಧರ್ಮಶಾಸ್ತ್ರದಲ್ಲಿ ಶ್ರೇಷ್ಠವಾದ ಆಜ್ಞೆ ಯಾವುದು? ಆ ಕಾಲದಲ್ಲಿ ಇಸ್ರೇಲರು ಮಾತ್ರ 10 ಆಜ್ಞೆಗಳನ್ನು ಹೊಂದಿರಲಿಲ್ಲ. ಯಹೂದ್ಯ ರಬ್ಬಿಗಳು, ಗುರುಗಳು ಸುಮಾರು 3600 ನಿಯಮಗಳನ್ನು ಸಿದ್ಧ ಮಾಡಿ ಅವುಗಳನ್ನು ಅನುಸರಿಸುತ್ತಿದ್ದರು. ಈ ನಿಯಮಗಳು ಯಹೂದ್ಯರ ಪವಿತ್ರ ಗ್ರಂಥವಾಗಿರುವ ತಾಲಮುಡ್ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಬಹುದು. ಆ ಪ್ರಶ್ನೆಗೆ ಯೇಸು ತಕ್ಷಣವೇ ಉತ್ತರಿಸಿ ಹೇಳಿದ್ದೇನೆಂದರೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ನಿನ್ನ ನೆರೆಹೊರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಮತ್ತಾಯ 22ನೇ ಅಧ್ಯಾಯ 37 ಮತ್ತು 39ನೇ ವಚನ. ಆತನು ಮತ್ತೆ ಹೇಳಿದ್ದೇನೆಂದರೆ, ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ. ಮತ್ತಾಯ 22:40ನೇ ವಚನ. ಕ್ರಿಸ್ತನು ನಮ್ಮನ್ನು ವ್ಯಕ್ತಿಗತವಾಗಿ ಮಾತ್ರ ಪ್ರೀತಿ ಮಾಡದೆ ಇಡೀ ಸಭೆಯನ್ನು ಸಹ ಪ್ರೀತಿ ಮಾಡಿದ್ದಾನೆ ಎಂದು ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25ರಲ್ಲಿ ಓದುತ್ತೇವೆ. ಸಭೆಯು ವಿಮೋಚಿಸಲ್ಪಟ್ಟ ದೇವ ಜನರ ಅನ್ಯೋನ್ಯತೆಯ ಸ್ಥಳವಾಗಿದೆ. ಯೇಸು ಕ್ರಿಸ್ತನು ಸಭೆಯನ್ನು ತನ್ನ ಅಮೂಲ್ಯವಾದ ರಕ್ತವನ್ನು ಕ್ರಯವಾಗಿ ಕೊಟ್ಟು ಕೊಂಡುಕೊಂಡಿದ್ದಾನೆ. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 28ನೇ ವಚನ. ಮೊದಲಿಂಗನು ಮೊದಲಗಿತ್ತಿಯನ್ನು ಪ್ರೀತಿಸುವ ಪ್ರಕಾರ ಯೇಸು ಕ್ರಿಸ್ತನು ಸಭೆಯನ್ನು ಪ್ರೀತಿಸುತ್ತಾನೆ. ಕರ್ತನು ಅನ್ಯ ಜನರಿಗೆ ತನ್ನ ದೈವಿಕ ಪ್ರೀತಿಯನ್ನು ಸಭೆಯ ಮೂಲಕವೇ ಪ್ರಕಟಪಡಿಸಲು ಬಯಕೆಯುಳ್ಳವನು ಆಗಿದ್ದಾನೆ. ಒಮ್ಮೆ ನಾನು ಒಂದು ಪ್ರಾರ್ಥನೆಯನ್ನು ಕ್ರೈಸ್ತಿಯ ಮಾಸಪತ್ರಿಕೆಯಲ್ಲಿ ಓದಿದೆನು. ಓ ಪ್ರೀತಿಯುಳ್ಳ ದೇವರೇ, ನೀನು ಎಷ್ಟು ಶ್ರೇಷ್ಠವಾಗಿ ನಮ್ಮನ್ನು ಪ್ರೀತಿಸಿದ್ದೀರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ನಮಗೆ ಕಲಿಸಿದ್ದೀರಿ. ಆದರೂ ನಿನ್ನ ಮಕ್ಕಳಾದ ನಾವು ಪ್ರೀತಿಯ ಬದಲಾಗಿ ದ್ವೇಷ ಮತ್ತು ವೈಮನಸ್ಸನ್ನು, ಮಮತೆಯ ಬದಲಾಗಿ ವಿಭಾಗಗಳು, ಒಪ್ಪಿಸಿಕೊಡುವಿಕೆಗೆ ಬದಲಾಗಿ ಹಠಮಾರಿತನ, ಕರುಣೆಯ ಬದಲು ಅಸೂಯೆ ಮತ್ತು ಕಿರಿಕಿರಿಯನ್ನು ಆರಿಸಿಕೊಂಡೆವು. ಓ ದೇವರೇ, ಈ ಪರಿಸ್ಥಿತಿಯನ್ನು ಬದಲಾಯಿಸಿರಿ. ನಿನ್ನ ಮಹಿಮೆಯ ಪ್ರೀತಿಯಿಂದ ನಮ್ಮನ್ನು ತುಂಬಿರಿ. ನಿಮ್ಮಿಂದ ನಮ್ಮನ್ನು ಎಂದಿಗೂ ಬಿಡಿಸಲಾರದ ಪ್ರೀತಿ ಎಂಬ ಬಂಧನದಿಂದ ನಮ್ಮನ್ನು ಕಟ್ಟಿರಿ ಮತ್ತು ನಮ್ಮನ್ನು ಕರ್ತನ ಸಮೀಪಕ್ಕೆ ನಡೆಸಿರಿ. ಪ್ರಿಯ ದೇವರ ಮಕ್ಕಳೇ, ಎಂಥ ಸುಂದರವಾದ ಪ್ರಾರ್ಥನೆಯಲ್ಲವೇ?
ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ನೀವು ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಎಫೆಸದವರಿಗೆ 4ನೇ ಅಧ್ಯಾಯ 2 ಮತ್ತು 3ನೇ ವಚನಗಳು. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಅರಣ್ಯಕಾಂಡ 20, 21, 22 ಮತ್ತು 23 ಅಧ್ಯಾಯಗಳು. ಸಂಜೆ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಕರ್ತನು ತಾನೇ ನಿಮ್ಮನ್ನು ಕಾಪಾಡಿ ನಡೆಸಿ ಆಶೀರ್ವದಿಸಲಿ.